ಚಚ್ಚು 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 ಬೇಡ ಬೇಡ, ಫಸ್ಟ್ ಸರ್ವಿಸ್ ಆಗಿಲ್ಲ. ನಮ್ ಜೋಗಿ ಪ್ರೇಮ್ ಅವರು KD ಡೈರೆಕ್ಷನ್ ಮಾಡಿ ಕಮ್ ಬ್ಯಾಕ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ ಗುರು, ಆದ್ರೆ ಡಸ್ಟರ್ ಮಾತ್ರ ನಮ್ ದೇಶದಲ್ಲಿ ಲೆಜೆಂಡ್ರಿ ಕಮ್ ಬ್ಯಾಕ್ ಮಾಡಿದೆ. ಇವತ್ತು ನಾವು ನಮ್ಮ ಹೊಸ ಕಾರ್ದು ವಿಡಿಯೋ ಮಾಡಕ್ ಹೋಗ್ತಿದೀವಿ. ಇಲ್ಲಿ ನೋಡಿ ನಮ್ಮನೆ ನಾಯಿ ಮರಿಗಳು. 2024 ನವೆಂಬರ್ ಅಲ್ಲಿ ಇದೇ ರೋಡಲ್ಲಿ ನಾವು ನಮ್ಮ ಹೊಸ ಕಾರ್ ಆದ i20 N-Line ಅಲ್ಲಿ ವಿಡಿಯೋ ಮಾಡ್ಕೊಂಡು ಹೋದ್ವಿ. 2026 ಅಲ್ಲಿ ನಾವು ನಮ್ಮ ಹೊಸ ಕಾರ್ ಆದ ಡಸ್ಟರ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ನಿನಗೆ ಶುಕ್ರ ದಶೆ ನಡೀತಾ ಇದೆ. ಆಕ್ಚುಲಿ ಇದು ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದಕ್ಕಿಂತ ಮುಂಚೆನೆ ತೋರಿಸ್ತಾ ಇದೀನಿ. ಕ್ರೇಟಾ ತಗೊಂಡ್ಬಿಟ್ರೆ ನೀನು ನಿಮ್ಮ ಅಪ್ಪಂದ ರೋಡು. ಈ ಡಸ್ಟರ್ ಕಾರ್ ಯಾವ ಲೆವೆಲ್ ಚೆನ್ನಾಗಿದೆ ಅಂದ್ರೆ, ಯೂಶಲಿ ಒಂದ್ ಕಾರ್ ತಗೋಬೇಕಾದ್ರೆ 2-3 ತಿಂಗಳು ನಾವು ಯೋಚನೆ ಮಾಡ್ತೀವಿ, ಆದ್ರೆ ಈ ಕಾರ್ ನ ತಗೋಬೇಕಾದ್ರೆ ಯೋಚನೆ ಮಾಡ್ಲಿಲ್ಲ. ಸೈಲೆಂಟ್ ಆಗಿದ್ದೆ, ನನ್ ಮಗ ಬಂದ್ಬಿಟ್ಟು ತಲೆ ತಿನ್ಬಿಟ್ಟು ಹಾಳು ಮಾಡ್ಬಿಟ್ಟ. ಅನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡ್ಬಿಟ್ಟಲ್ಲ 420. ನಮ್ಮ ದೇಶದಲ್ಲಿ ಇವಾಗ ಬರ್ತಿರುವಂತ ಕಾರ್ಗಳಲ್ಲಿರೋ ಮೇಜರ್ ಪ್ರಾಬ್ಲಮ್ ಏನ್ ಗೊತ್ತಾ, ಎಲ್ಲ ಚೆನ್ನಾಗಿರುತ್ತೆ, ಎಂಜಿನ್ ಚೆನ್ನಾಗಿರಲ್ಲ. ಆದ್ರೆ ಈ ಕಾರಲ್ಲಿ ಎಲ್ಲಾದ್ರ ಜೊತೆಗೆ ಎಂಜಿನ್ ಚೆನ್ನಾಗಿದೆ. ಈ ಕಾರ್ ರಿವ್ಯೂ ಮಾಡಿ ವಿತಿನ್ ಅ ವೀಕ್ ನಾವು ಇದನ್ನ ಬುಕ್ ಮಾಡಿದ್ದು. ರಿವ್ಯೂ ಮಾಡಿದ ದಿನನೇ ಗೊತ್ತಾಯ್ತು ನಮ್ಮ ದೇಶಕ್ಕೆ ಬಂದಿರುವಂತ ನಿಯರ್ ಪರ್ಫೆಕ್ಟ್ ಕಾರ್ ಇದು ಅಂತ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನೋಡಿ ಕೀ ಹೆಂಗಿದೆ ಅಂತ, ಲಾಕ್, ಅನ್ಲಾಕ್, ಲೈಟ್, ಬೂಟ್. ಮಾರ್ಕೆಟ್ ಅಲ್ಲಿ ಯಾರ್ಯಾರು ಡಸ್ಟರ್ ಗಳನ್ನ ತಗೋಬೇಕು ಅಂತ ನೋಡ್ತಾ ಇದೀರಾ, ಆರಾಮಾಗಿ ತಗೊಳ್ಳಿ, ಕಣ್ ಮುಚ್ಕೊಂಡ್ ತಗೊಳ್ಳಿ. ನಾವು ಸುಮ್ನೆ ಬೇರೆ ಯೂಟ್ಯೂಬರ್ ಗಳ ತರ ಬ್ರ್ಯಾಂಡ್ ಅವರು ಕಾಸು ಕೊಟ್ರು ಅನ್ನೋ ರೀಸನ್ ಗೆ ಗಾಡಿಗಳನ್ನ ಕಾರ್ಗಳನ್ನ ತಗೊಳ್ಳಿ ಅಂತ ಹೇಳೋದಿಲ್ಲ. ಸ್ವಂತ ದುಡ್ಡಲ್ಲಿ ತಗೊಂಡಿರೋ ಅಂತ ಕಾರ್ ಇದು. ಮನಸ್ಸಾಕ್ಷಿ ವಿರುದ್ಧವಾಗಿ ನಾವು ಯಾವ್ದು ಮಾಡಲ್ಲ. ಮ್ಯೂಸಿಕ್ ನಮ್ಮ ಹತ್ರ ಒಂದು i20 N-Line ಇತ್ತು, ಅದನ್ನ ಮಾರಿ ನಾವು ಒಂದು ಹೊಸ ಕಾರ್ ತಗೊಂಡಿದೀವಿ, ಡಸ್ಟರ್. i20 N-Line ಅಲ್ಲಿ ಕ್ರೇಜಿ ಆಗಿರುವಂತ ಪರ್ಫಾರ್ಮೆನ್ಸ್ ಇದೆ, ಆದ್ರೆ ಫ್ಯಾಮಿಲಿಗೆ ಅಷ್ಟು ಹೆಲ್ಪ್ ಆಗ್ತಿರ್ಲಿಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾನೇ ಕಮ್ಮಿ ಇತ್ತು. ಇದರಲ್ಲಿ ಆಂಪಲ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ಎಲ್ಲೂ ನಿಮಗೆ ಹೊಡೆಯೋದಿಲ್ಲ. 225 ಸೆಕ್ಷನ್ 18 ಇಂಚ್ ವೀಲ್ ಗಳನ್ನ ಕೊಟ್ಟಿದ್ದಾರೆ. ಬ್ಲಾಕ್ ಆಗಿರೋದ್ರಿಂದ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನಾದ್ರೂ ಡಸ್ಟರ್ ನ ತಗೋಬೇಕು ಅಂತ ನೋಡ್ತಾ ಇದೀರಾ ಅಂದ್ರೆ ನಿಮ್ಗೆ ಡೀಸೆಲ್ ಆಪ್ಷನ್ ಸಿಗೋದಿಲ್ಲ. ಡಸ್ಟರ್ ಬಂದಿದ್ದು ಬರೀ 2 ಪೆಟ್ರೋಲ್ ಆಪ್ಷನ್ ಅಲ್ಲಿ, 1 ಲೀಟರ್ ಪೆಟ್ರೋಲ್ ಟರ್ಬೋ, 1.3 ಲೀಟರ್ ಪೆಟ್ರೋಲ್ ಟರ್ಬೋ. ಇದರಲ್ಲಿ 1.3 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇರೋದು. ಇದನ್ನ ಡೈಮ್ಲರ್ ಗ್ರೂಪ್ ಅವರು ಪ್ರೊಡಕ್ಷನ್ ಮಾಡೋದು. ಪ್ರಾಬಬ್ಲಿ ನೆಕ್ಸ್ಟ್ ಇದರಲ್ಲಿ ಹೈಬ್ರಿಡ್ ಬಂದ್ರು ಬರ್ಬೋದು. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಅದು 1.8 ಲೀಟರ್ ಇದೆ. ಈ ಪರ್ಟಿಕ್ಯುಲರ್ ಮಾಡೆಲ್ ಬಂದು ಆಟೋಮ್ಯಾಟಿಕ್ ಅಲ್ಲ, ಮ್ಯಾನ್ಯುಯಲ್. ಇವಾಗಿನ ಟೈಮ್ ಅಲ್ಲಿ ಆಲ್ಮೋಸ್ಟ್ 75 to 80% ಜನ ಡಸ್ಟರ್ ತಗೊಳ್ಳೋರು ಆಟೋಮ್ಯಾಟಿಕ್ ನೇ ಪ್ರಿಫರ್ ಮಾಡ್ತಾರೆ. ಎಷ್ಟೊಂದ್ ಜನ ಬೈದ್ರು, ಏನಕ್ಕೆ ಈ ಟೈಮಲ್ಲೆಲ್ಲ ನೀವು ಮ್ಯಾನ್ಯಲ್ ತಗೋತೀರಾ, ಆಟೋಮೆಟಿಕ್ ತಗೋಬೋದಲ್ಲ ಅಂತ. ಚಿಕ್ಕದಲ್ವಾ ವಯಸ್ಸು, ಕಾಲೆಲ್ಲ ಕ್ಲೀನಾಗಿ ವರ್ಕೌಟ್ ಆಗುತ್ತೆ. ಈ ಕಾಲು, ಕೈ ವರ್ಕೌಟ್ ಆಗುತ್ತೆ. ಈ ಕೈ ಗೇರು ಹಂಗೆ ಆಟಾಡಿಸ್ತಾ ಇರಬೇಕು, ನಮಗೆ ಹಂಗೆ ಆಟಾಡಿಸ್ತೆ ಅದು ಮಜಾ. ಅದು ಅಲ್ದೇನೆ ಇವಾಗಿನ ಟೈಮ್ ಅಲ್ಲಿ ನಮ್ ದೇಶದಲ್ಲಿ ಬರ್ತಾ ಇರುವಂತ 1 ಲೀಟರ್ ಸೆಡೆ ಕಾರ್ಗಳಲ್ಲಿ ಮ್ಯಾನ್ಯುಯಲ್ ತಗೊಂಡ್ರು ಆ ಪರ್ಫಾರ್ಮೆನ್ಸ್ ಫೀಲ್ ಆಗೋದಿಲ್ಲ. ಆದ್ರೆ ಇದು ಮ್ಯಾನ್ಯುಯಲ್ ಗೆ ಪರ್ಫೆಕ್ಟ್ ಆಗಿದೆ. ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇದೆ. ನೀವೇನಾದ್ರೂ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ತಗೋತೀರಾ ಅಂದ್ರೆ ಅದರಲ್ಲಿ ನಿಮ್ಗೆ 7 ಸ್ಪೀಡ್ DCT ಸಿಗುತ್ತೆ. ವೆಟ್ ಕ್ಲಚ್ ಇರೋದು, ಇದರಿಂದ ನಿಮ್ಗೆ ಸ್ಮೂತ್ ಶಿಫ್ಟ್ ಗಳಾಗುತ್ತೆ, ಲೈಫ್ ಟೈಮ್ ಜಾಸ್ತಿ ಬರುತ್ತೆ. ಬಟ್ ನಾರ್ಮಲ್ ಡ್ರೈ ಕ್ಲಚ್ ಗೆ ಕಂಪೇರ್ ಮಾಡಿದ್ರೆ ವೆಟ್ ಕ್ಲಚ್ ಸ್ವಲ್ಪ ಸ್ಲಗ್ಗಿಶ್ ಆಗಿ ಫೀಲ್ ಆಗುತ್ತೆ. ಬಟ್ ನಮ್ ದೇಶದಲ್ಲಿ ಗೇರ್ ಎಷ್ಟು ಬೇಗ ಶಿಫ್ಟ್ ಆಗುತ್ತೆ ಅನ್ನೋದಕ್ಕಿಂತ ಎಷ್ಟು ವರ್ಷದ ತನಕ ಶಿಫ್ಟ್ ಆಗ್ತಾನೆ ಇರುತ್ತೆ ಅನ್ನೋದು ಮ್ಯಾಟರ್ ಆಗೋದು. ಅರ್ಥ ಆಯ್ತು ಅನ್ಸುತ್ತೆ. ಪಿಕಪ್ ನೋಡಿ ಹೆಂಗಿದೆ ಅಂತ. ನಿಮ್ಗೆ ಟರ್ಬೋ ಕಿಕ್ಕಿನ್ ಆಗ್ತಾ ಇದ್ದಂಗೆನೆ ಅದೊಂದು ಫುಲ್ ಫೀಲ್ ಆಗುತ್ತೆ. ಒನ್ 1.3 ಲೀಟರ್ಸ್ ಟರ್ಬೋ ಈ ತರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾ ಚೆನ್ನಾಗಿದೆ, ಹೆವಿ ಸ್ಮೂತ್ ಆಗಿದೆ, ಹೆವಿ ಪವರ್ ಆಗಿದೆ. ನೀವೇನಾದ್ರೂ ಮ್ಯಾನ್ಯುಯಲ್ ಕಾರ್ ತಗೊಂಡ್ರೆ ಫ್ರಂಟ್ ಮಾತ್ರ ಡಿಸ್ಕ್ ಬ್ರೇಕ್ ಬರುತ್ತೆ, ಆಟೋಮ್ಯಾಟಿಕ್ ತಗೊಂಡ್ರೆ 4 ಕಡೆನೂ ಡಿಸ್ಕ್ ಬ್ರೇಕ್ ಬರುತ್ತೆ. ಹಳೆ ಡಸ್ಟರ್ ಬಂದಾಗ ನಮ್ ಇಂಡಿಯಾದಲ್ಲಿ ತುಂಬಾನೇ ಹವಾ ಮಾಡಿತ್ತು. ಹೊಸ ಡಸ್ಟರ್ ಬಂದಾಗ ಜನಕ್ಕೆ ಒಂದು ಎಕ್ಸ್ಟ್ರಾ ರೀಸನ್ ಕೊಡ್ಬೇಕಿತ್ತು ಈ ಬ್ರ್ಯಾಂಡ್ ಅವರು ಕಾರ್ನ ಏನಕ್ಕೆ ಚೂಸ್ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ರೆನೋ ಅವರು ಈ ಡಸ್ಟರ್ ಗೆ 7 ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ. ಇಟ್ಸ್ ಅನ್ಪಾಸಿಬಲ್. ಇದರಲ್ಲಿ ಇರುವಂತ ಹೆಡ್ ಲೈಟ್ ಅಲ್ಲಿ ಅಷ್ಟೊಂದೇನು ಬ್ರೈಟ್ನೆಸ್ ಇಲ್ಲ. ಆಕ್ಚುಲಿ ಫಾಗ್ ಲ್ಯಾಂಪ್ ಗಳನ್ನ ಚೇಂಜ್ ಮಾಡಬೇಕು, ಜೊತೆಗೆ ಒಂದು ಬಾರ್ ಲೈಟ್ ಹಾಕಿಸ್ಬೇಕು. ಇವ್ರ ದಯೆಯಿಂದ ನಮ್ಗೆ ತುಂಬಾ ಬೇಗ ಕಾರ್ ಸಿಕ್ತು. ರಿನಾಲ್ಟ್ ಶೋರೂಮ್ ಅವ್ರಿಗೆ ಒಂದು ಥ್ಯಾಂಕ್ ಯು, ಚೇತನ್ ಸರ್ಗೆ ಒಂದು ಥ್ಯಾಂಕ್ ಯು. ಕಾರ್ ತಗೊಂಡು ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. 1 ತಿಂಗಳು ಓಡಿಸಿದ ಮೇಲೆ ಇದ್ರಲ್ಲಿ ಇರುವಂತ ಮೇಜರ್ ನೆಗೆಟಿವ್ ಹೇಳ್ಬೇಕು ಅಂದ್ರೆ ಎಫಿಷಿಯನ್ಸಿ ಗುರು. ಇದ್ರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನೀವು ಒಂದು 13-14 ಎತ್ತಬಹುದು. 8 ಕಿಲೋಮೀಟರ್ ಮೈಲೇಜ್ ಬರ್ತಿದೆ. ಈ ಕಾರ್ ತಗೊಳ್ಳೋ ಮುಂಚೆ E20 ಮ್ಯಾಂಡೇಟ್ ಆಗಿತ್ತು, ಸೊ ಈ ಕಾರು E20 ಕಂಪ್ಯಾಟಬಲ್ ಆಗಿದೆ. ಇವಾಗ ನೋಡಿದ್ರೆ E30, E37, E85 ಅಂತೆಲ್ಲ ಹೇಳ್ತಿದ್ದಾರೆ. ನನ್ ಮಗನೇ ನಿನ್ ಗಡಾರಿ ನಿನ್ಗೆ. ಈ ಕಾರ್ಗಳನ್ನ ತಗೋಬೇಕು ಅಂತ ಡಿಸೈಡ್ ಮಾಡೋ ಮುಂಚೆ ಆ ಕಾರ್ಗಳಿಗೆ ಯಾವ ಫ್ಯೂಲ್ ಹೋಗ್ಬೇಕು ಅನ್ನೋದನ್ನ ಗೌರ್ಮೆಂಟ್ ಅವ್ರು ಪ್ರಾಪರ್ ಆಗಿ ಡಿಸೈಡ್ ಮಾಡ್ಲಿ. ಯಾರು ಬುದ್ಧಿವಾದನೂ ಪ್ರಯೋಜನವಾಗಲ್ಲ ಬಿಡಿ, ಗೌರ್ಮೆಂಟ್ ಏನು ಮಾಡಕ್ಕಾಗ್ತಾ ಇಲ್ಲ. 22 lakhs ಸಮಥಿಂಗ್ ಏನೋ ಆಗಿದೆ. 22 lakhs ನಿಮ್ಗೆ ಅನ್ಸ್ಬೋದು ತುಂಬಾ ಕೈಂಡ್ ಆಫ್ ಎಕ್ಸ್ಪೆನ್ಸಿವ್ ಅಂತ, ಬಟ್ 22 lakhsಗೆ
ಒಳ್ಳೆ ಫ್ಯೂಚರ್ಸ್ ಕೊಟ್ಟಿದ್ದಾನೆ. ಇನ್ನ ರೇರ್ ಸೀಟ್ ಬಗ್ಗೆ ಮಾತಾಡೋದಾದ್ರೆ ಸೀಟ್ ಏನೋ ತುಂಬಾನೇ ಕಂಫರ್ಟಬಲ್ ಆಗಿದೆ, ಇನ್ನು ಇದು ಎಲ್ಲ ತೆಗೆದೇ ಇಲ್ಲ ನೋಡಿ. ಬಟ್ ಅಂಡರ್ ಥೈ ಸಪೋರ್ಟ್ ನನಗೆ ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ. ಈ ಕ್ಯಾಟಗರಿನಲ್ಲಿ ಬೇರೆ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಲೆಗ್ ರೂಮ್ ಸ್ವಲ್ಪ ಕಮ್ಮಿನೇ ಇದೆ. ಇದ್ರಲ್ಲಿರುವಂತ ಹ್ಯಾಂಡ್ಲಿಂಗ್ ಮಾತ್ರ ಚಿಂದಿ ಆಗಿದೆ ಗುರು. ಮ್ಯಾನ್ಯುಯಲ್ ಕಾರ್ ಆಗಿದ್ರು ಕೂಡ ನಿಮ್ಗೆ ಅಷ್ಟು ಸ್ಟ್ರೆಸ್ ಅನ್ಸ್ತಿಲ್ಲ. ಕ್ಲಚ್ ತುಂಬಾನೇ ಲೈಟ್ ಆಗಿದೆ. ಇನಿಷಿಯಲ್ ಟಾರ್ಕ್ ನಿಮ್ಗೆ ಫೀಲ್ ಆಗುತ್ತೆ, ಅಷ್ಟು ಬೇಗ ಸ್ಟಾಲ್ ಕೂಡ ಆಗೋದಿಲ್ಲ. ಇದರಲ್ಲಿ ರೀಸ್ಟಾರ್ಟ್ ಅಸಿಸ್ಟ್ ಅಂತ ಇದೆ. ನೀವು ಕಾರ್ ನ ಓಡಿಸ್ತಾ ಇರ್ತೀರಾ, ಎಲ್ಲೋ ಒಂದ್ ಕಡೆ ಕಾರ್ ಆಫ್ ಆಯ್ತು, ಮತ್ತೆ ನೀವು ಇಗ್ನಿಷನ್ ಅನ್ನ ಒತ್ತಿ ಆನ್ ಮಾಡುವಂತ ಅವಶ್ಯಕತೆ ಇಲ್ಲ. ಕ್ಲಚ್ ನ ಕಂಪ್ಲೀಟ್ ಆಗಿ ಪ್ರೆಸ್ ಮಾಡಿ ಮತ್ತೆ ರಿಲೀಸ್ ಮಾಡಿದ್ರೆ ಕಾರು ಆನ್ ಆಗುತ್ತೆ. ಏನು ಸೀದ್ ವಾಸನೆ ನೋಡಿ, ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ ಸಕ್ಕತ್ತಾಗಿ ಕಾಣ್ತಿದೆ. ಇಲ್ಲೂ ಸ್ಕ್ರೀನ್ ಇದೆ, ಇಲ್ಲೂ ಸ್ಕ್ರೀನ್ ಇದೆ, ಎಲ್ಲಾ ಕಂಟ್ರೋಲ್ಸ್ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಗೇರ್ ನಾಬ್ ಪರ್ಫೆಕ್ಟ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಮ್ಯೂಸಿಕ್ ಒಂಚೂರು ಓಕೆ ಸ್ಪೀಕರ್ಸ್ ಎಲ್ಲ ಅಂತದೇನ್ ಸಕ್ಕದಾಗಿ ಏನಿಲ್ಲ. ಬಟ್ ಅದರ್ ದನ್ ದಟ್ ಒಳಗಡೆ ವ್ಯೂ ಮತ್ತೆ ಇಂಟೀರಿಯರ್ಸ್ ನನಗನ್ಸೋ ಪ್ರಕಾರ ನಮ್ಮ ದೇಶದಲ್ಲಿ 20 ರಿಂದ 25 ಲಕ್ಷದಲ್ಲಿ ಯಾವ್ಯಾವ ಕಾರ್ಗಳು ಬಂದಿದೆ ಅದ್ರಲ್ಲೆಲ್ಲ ಬೆಸ್ಟ್ ಇಂಟೀರಿಯರ್ ಇರೋದು ಡಸ್ಟರ್ ಅಲ್ಲ. ನಾನು ಬರೀ ನೋಡಕ್ ಹೇಳ್ತಾ ಇಲ್ಲ, ಫೀಲು ಕೂಡ ಅಷ್ಟೇ ಚೆನ್ನಾಗಿದೆ. ಬೇರೆ ಕಂಪ್ನಿ ಕಾರ್ಗಳಲ್ಲಿ ಇಂಟೀರಿಯರ್ ನೋಡಕ್ ಸಕ್ಕದಾಗಿರುತ್ತೆ, ಹೆವಿ ತುಂಬಿಸ್ಬಿಟ್ಟು ಕೊಟ್ಬಿಟ್ಟಿರ್ತಾರೆ, ಆದ್ರೆ ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರೋದ. ಲಿಟ್ರಲಿ ಈ ಸೆಗ್ಮೆಂಟ್ ಅಲ್ಲಿ ಬರುವಂತ ಮೋಸ್ಟ್ ಕಂಫರ್ಟಬಲ್ ಸೀಟ್ಸ್, ಜೊತೆಗೆ ಇದರಲ್ಲಿ ಲಂಬಾರ್ ಸಪೋರ್ಟ್ ಇದೆ. ಇದು ಮಹೇಂದ್ರ ಅಥವಾ ಟಾಟಾ ಕಾರ್ಗಳ ತರ ಕಂಪ್ಲೀಟ್ಲಿ ನಮ್ಮ ದೇಶಕ್ಕೆ ಹೊಸದಾಗಿ ಬಂದಿರೋದಲ್ಲ. ಆಲ್ರೆಡಿ ಯುರೋಪ್ ಅಲ್ಲಿ ಇದ್ದಿದ್ನ ಇವರು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು. 2-3 ವರ್ಷದಿಂದ ಟ್ರೈಡ್ ಅಂಡ್ ಟೆಸ್ಟೆಡ್ ಆಗಿರುವಂತ ಗಾಡಿ. ಅದು ಅಲ್ಲದೆ ಇದರಲ್ಲಿ ಇರುವಂತ ಎಂಜಿನ್ ಬುಲೆಟ್ ಪ್ರೂಫ್ ಆಗಿದೆ. ಈ ಎಂಜಿನ್ ಅಲ್ಲಿ ಮರ್ಸಿಡೀಸ್ ಬೆನ್ಸ್ ಪಾರ್ಟ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ, ರಿಲಯಬಿಲಿಟಿ ಚೆನ್ನಾಗಿರ್ಲಿ ಅಂತ. ಈ ಸೆಗ್ಮೆಂಟ್ ಅಲ್ಲಿ 160 BHP ಇನ್ ಯಾವ ಕಾರಲ್ಲೂ ಇಲ್ಲ. ಮೋಸ್ಟ್ ಪವರ್ಫುಲ್ ಎಂಜಿನ್ ಇದು. ಇದರಲ್ಲಿ ಇಂಟಿಗ್ರೇಟೆಡ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಇದೆ, ಡ್ಯುಯಲ್ ವೇರಿಯಬಲ್ ವಾಲ್ವ್ ಟೈಮಿಂಗ್ ಇದೆ, ಎಲೆಕ್ಟ್ರಾನಿಕಲಿ ಕಂಟ್ರೋಲ್ ಟರ್ಬೋ ವೇಸ್ಟ್ ಗೇಟ್ ಇದೆ. ಅದು ನಿಮಗೆ ಆಕ್ಚುಲಿ ಟರ್ಬೋ ಲ್ಯಾಗ್ ನ ಕಮ್ಮಿ ಮಾಡಬೇಕು ಅಂತ ಹಾಕಿರೋದು. ಅದು ಒಂದ್ ಕಡೆ ಎಲ್ಲೋ ನನಗೆ ಲ್ಯಾಗ್ ಇನ್ನೂ ಫೀಲ್ ಆಗ್ತಿದೆ. ನೀವು 1 ಲೀಟರ್ ಇಂಜಿನ್ ತಗೊಂಡ್ರೆ ಅದು ಬೇರೆ ಲೆಕ್ಕ, ಅದು ಮಾಡಿರೋದೇ ಎಫಿಷಿಯನ್ಸಿಗೆ, ಅದ್ರಲ್ಲಿ ಜಾಸ್ತಿ ಪವರ್ ಇಲ್ಲ. ಆದ್ರೆ ನೀವೇನಾದ್ರೂ 1.6 ಲೀಟರ್ ಇಂಜಿನ್ ನ ತಗೋತಾ ಇದೀರಾ ಅಂದ್ರೆ ಯಾರು ತುಂಬಾ ಅಗ್ರೆಸಿವ್ ಆಗಿ ರೈಡ್ ಮಾಡ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ. ಹಿಂದೆ ಒಬ್ರು ಕೂತಿದ್ದಾರೆ, ಸಿಕ್ಕಾಪಟ್ಟೆ ನಗಿಸ್ತಾ ಇದಾರೆ. ಫುಲ್ ಒಂದ್ ರೌಂಡ್ ದೊಡ್ಡ ರೌಂಡ್ ಹೋಗಿ ಬಂದೆ ನಾನು. ದೊಡ್ಡ ರೌಂಡ್ ಅಂದ್ರೆ ಎಷ್ಟು? ಒಂದು 10 ಕಿಲೋಮೀಟರ್ ಪೆಟ್ರೋಲ್ ಹಾಕ್ಸಿಲ್ಲ, ಹಾಕ್ಸ್ತೀನಿ. ಜೊತೆಗೆ ಇದರಲ್ಲಿ ಎಂಜಿನ್ ಬೋರ್ ಕೋಟಿಂಗ್ ನ ಮಾಡಿದ್ದಾರೆ. ಇದರಿಂದ ನಿಮ್ಗೆ ವೆಯ್ಟ್ ರಿಡ್ಯೂಸ್ ಆಗುತ್ತೆ, ಫ್ರಿಕ್ಷನ್ ಕಮ್ಮಿ ಆಗುತ್ತೆ, ಥರ್ಮಲ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ನನ್ ಮಗನೇ ಏನಾಗಿದ್ಯೋ ನಿನ್ಗೆ? ಯಾರ ಬಗ್ಗೆ ಮಾತಾಡ್ತಿದ್ಯೋ? ಇದನ್ನ ಈ ಕಾರಲ್ಲಿ ಬಿಟ್ರೆ ನೆಕ್ಸ್ಟ್ ನೀವು ನೋಡೋದು ನಿಸಾನ್ GTR ಅಲ್ಲೇನೆ. ಮಾತೇ ಇಲ್ಲ. ಸುಮಾರು ಜನ ಇನ್ಫ್ಲೂಯೆನ್ಸರ್ಸ್ ಗಳನ್ನ ನಾನು ನೋಡಿದ್ದೀನಿ. ಇವತ್ತೊಂದು ಕಾರ್ ಬರುತ್ತೆ ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಡಸ್ಟರ್ ಬಂತು, ಸಕ್ಕಲಾಗಿದೆ ಗುರು, ಇದನ್ನ ತಗೊಳ್ಳಿ, ನೀವು ಲೈಫ್ ಅಲ್ಲಿ ಮಾಡುವಂತ ಬೆಸ್ಟ್ ಚಾಯ್ಸ್ ಇದು, ನಿಮ್ಮ ಫ್ಯಾಮಿಲಿಗೆ ಬರುವಂತ ಬೆಸ್ಟ್ ಫಸ್ಟ್ ಕಾರ್ ಇದು ಅಂತೆಲ್ಲ ಪುಂಕ್ತಾರೆ. ನಾಳೆ XUV 300 ಬರುತ್ತೆ, ಆ ಲಾಂಚ್ ಇವೆಂಟ್ ಹೋಗಿ ಅದನ್ನೇ ಹೇಳ್ತಾರೆ. ನಾಳಿದ್ದು ಹೊಸ ಕ್ರೇಟಾ ಬರುತ್ತೆ, ಆ ಲಾಂಚ್ ಇವೆಂಟ್ ಹೋಗಿ ಅದನ್ನೇ ಹೇಳ್ತಾರೆ. ಸೊ ನನಗೆ ಬರೋ ಡೌಟ್ ಏನು ಅಂದ್ರೆ, ನೀವೆಲ್ಲ ಇನ್ಫ್ಲೂಯೆನ್ಸರ್ಸ್ ಗಳು ಏನ್ ಮಾನ ಮರ್ಯಾದೆ ಎಥಿಕ್ಸ್ ನ ಪಕ್ಕಕ್ಕೆ ಇಟ್ಬಿಟ್ಟು ಈ ತರ ಎಲ್ಲ ಕತೆಗಳನ್ನ ಪುಂಕ್ತಿರಲ್ಲ. ನಿಮ್ಗೆ ಒಂದ್ ಚೂರಾದ್ರೂ K09MM8551 ಸೀನೇನು ಅಂದ್ರೆ ಮೋನೇಶ್ಗೆ ನಂಬರ್ ಮೇಲೆ ಅಷ್ಟೆಲ್ಲ ಆಸಕ್ತಿ ಇಲ್ಲ. ಅವನು ನಂಬರ್ಗೆ ಕೊಡುವಂತ 1 ಲಕ್ಷನ ಕಾರ್ ಮೇಲೆ ಸ್ಪೆಂಡ್ ಮಾಡ್ತೀನಿ ಅಂತ. ಇದರಲ್ಲಿ ಎವ್ರಿ ಡೆನಿಸನ್ ಟಾಪ್ ಆಫ್ ದ ಲೈನ್ ಟಿಂಟ್ ಹಾಕ್ಸಿರೋದು. ನಿಮ್ಗೆ BMW ಅಲ್ಲಿ ರೇಂಜ್ ರೋವರ್ ಅಲ್ಲಿ ಏನ್ ಟಿಂಟ್ ಬರುತ್ತೆ ಆ ಟಿಂಟ್ ನ ಈ ಕಾರ್ಗೆ ಹಾಕ್ಸಿರೋದು. ಇದು ಪವರ್ ಆಡಲ್ಲಿ ಹಾಕಿರೋದು. ನೀವು ಪಾಯಿಂಟ್ಸ್ ಗಳನ್ನ ಹೇಳಿ, ಈ ಗಾಡಿನಲ್ಲಿ ಇದಿದೆ, ಈ ಕಾರ್ಗಳಲ್ಲಿ ಇದಿದೆ, ಇದಿಲ್ಲ ಅಂತ. ಯಾವತ್ತೂ ಜನರಿಗೆ ತಗೊಳ್ಳಿ ಅಂತ ಇನ್ಫ್ಲೂಯೆನ್ಸ್ ಮಾಡಬೇಡಿ. ನಿಮ್ಗಳಿಗೆಲ್ಲ 1.5-2 ಲಕ್ಷ ಬ್ರ್ಯಾಂಡ್ ಅವ್ರು ಕೊಡ್ತಾರೆ, ಅದಕ್ಕೆ ನೀವು ಹೇಳ್ಬಿಡ್ತೀರಾ. ನಿಮ್ಮಷ್ಟು ಲೈಫ್ ಈಸಿ ಇರೋದಿಲ್ಲ ನಾರ್ಮಲ್ ಮಿಡಲ್ ಕ್ಲಾಸ್ ಜನರಿಗೆ. ನಿನ್ನಿಂದ ನಾವು ಈ ಊರಲ್ಲಿ ತಲೆ ಎತ್ಕೊಂಡು ಬಾಳೋ ಹಾಗಿಲ್ವಲ್ಲೋ. ಜೊತೆಗೆ ಇನ್ನೊಂದೇನು ಅಂದ್ರೆ ಕಂಪ್ಲೀಟ್ ಆಗಿ ಗ್ರಾಫಿನ್ ಕೋಟಿಂಗ್ ಆಗಿದೆ. ಸೊ ನಾನು ಹಿಂಗೆಲ್ಲ ಮಾರ್ಕ್ ಮಾಡ್ತಾ ಇದೀನಿ ನೋಡಿ, ನೀಟಾಗಿ ಒರೆಸಿದ್ರೆ ಹೋಗುತ್ತೆ, ಮತ್ತೆ ಸೆಲ್ಫ್ ಫೀಲ್ ಆಗುತ್ತೆ. ಇದಕ್ಕೆ 7 years ವಾರಂಟಿ ಇದೆ. ಈ ಮಿಡಲ್ ಕ್ಲಾಸ್ ಜನಕ್ಕೆ ಕಾರ್ ತಗೊಳ್ಳೋದು ಬರೀ ಒಂದು ಆಸೆ ಆಗಿ ಮಾತ್ರ ಉಳ್ಕೊಂಡಿರಲ್ಲ, ಅದೊಂದು ಸಂಭ್ರಮ ಆಗಿರುತ್ತೆ. ಅವ್ರ ಲೈಫ್ ಅಲ್ಲಿ ಮನೆ ಕಟ್ಟೋದು, ಮಕ್ಕಳು ಮದುವೆ ಮಾಡೋದು, ಕಾರ್ ತಗೊಳ್ಳೋದು ಅಂದ್ರೆ ಏನೋ ಒಂದು ಸಾರ್ಥಕತೆ. ಒಬ್ಬ ಮಿಡಲ್ ಕ್ಲಾಸ್ ಮನುಷ್ಯ ಅವನಿಗೋಸ್ಕರ ಯಾವತ್ತೂ ಯಾವ ವಸ್ತುಗಳನ್ನು ಯಾವ ಕೆಲಸಗಳನ್ನು ಮಾಡೋದಿಲ್ಲ. ಅವ್ರ ಫ್ಯಾಮಿಲಿಗೋಸ್ಕರ, ಅವ್ರ ಹೆಂಡತಿ ಮಕ್ಕಳಿಗೋಸ್ಕರನೇ ಮಾಡ್ತಿರ್ತಾನೆ. ಆತರ ಇರ್ಬೇಕಾದ್ರೆ ಒಬ್ಬ ಒಂದು ಕಾರ್ ನ ತಗೋತಾ ಇದ್ದಾನೆ ಅಂದ್ರೆ ಅದು ಅವ್ನ ಲೈಫ್ ಅಲ್ಲಿ ಎಷ್ಟು ದೊಡ್ಡ ಡಿಸಿಷನ್ ಆಗಿರುತ್ತೆ. ಅವರು ಆತರ ಕಾರ್ಗಳನ್ನ ತಗೋಬೇಕು ಅಂದಾಗ ಮೇಜರ್ ಆಗಿ ನಂಬದೇನೆ ನಮ್ಮಂತ ಯೂಟ್ಯೂಬರ್ಸ್ ಗಳನ್ನ ನಾವುಗಳು ಅವ್ರನ್ನ ನೀಟಾಗಿ ಗೈಡ್ ಮಾಡಬೇಕು. ಅದು ನಮ್ ಜವಾಬ್ದಾರಿ. ಹೋಗಿ ಯಾರ ತಲೆ ಮೇಲೆ ಕೈ ಇಟ್ಟಿ ಗುಡಿಸಿ ಗುಂಡಾಂತರ ಮಾಡಿ ಬಂದಿರಂಗ್ ಕಾಣ್ತೀಯಾ? ಇನ್ನ ಬೂಟ್ ಸ್ಪೇಸ್ ಬಗ್ಗೆ ಕಂಪ್ಲೇಂಟ್ ಇಲ್ಲ ಗುರು. ಈ ಕಾರ್ಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಹೈಡ್ರಾಲಿಕ್ ಸ್ಟಡ್ಸ್ ಕೊಟ್ಟಿದ್ದಾರೆ. 20 ಲಕ್ಷದ ಗಾಡಿನಲ್ಲಿ ಹೈಡ್ರಾಲಿಕ್ ಸ್ಟಡ್ಸ್ ಇದೆ. ಕ್ವಾಲಿಟಿ ನೋಡಿ, ನನ್ನ ಹೈಲೆಕ್ಸ್ ಅಲ್ಲೂ ಇಲ್ಲ ಗುರು. ಇದು ಮುಂದಿನ ತಿಂಗಳು ಕೊಡ್ತೀನಿ, ಮುಂದಿನ ವರ್ಷ ಕೊಡ್ತೀನಿ. ನಾನು ಕೊಡೋದೇ ಇಲ್ಲ, ಏನ ಕಿತ್ಕೋತೀನಿ ನಂದು. ನಮ್ಮ ಮನೆಯಲ್ಲಿ ಫಸ್ಟ್ ಕಾರ್ ಬಂದಿದ್ದು 2014ರಲ್ಲಿ. ಅಲ್ಲಿ ತನಕ ನನಗೆ ಬೇರೆಯವ್ರ ಕಾರಲ್ಲಿ ಕೂತಿದ್ ನೆನಪು ಇಲ್ಲ ಗುರು. ಮಿಡಲ್ ಕ್ಲಾಸ್ ಜನಕ್ಕೆ ಅದೊಂದು ಸ್ವಾಭಿಮಾನ ಇರುತ್ತೆ. ನಮ್ದೇ ಕಾರ್ ಬರೋ ತನಕ
ದೊಡ್ಡದಾದ್ರೂ ಆಗ್ಲಿ ಚಿಕ್ಕದಾದ್ರೂ ಆಗ್ಲಿ ಅದ್ರಲ್ಲೇ ಕುತ್ಕೊಂಡು ಹೋಗ್ಬೇಕು, ಅದ್ರಲ್ಲೇ ಹೆಮ್ಮೆಯಿಂದ ನಮ್ಮ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ತಿರ್ಗಾಡಿಸ್ಬೇಕು ಅಂತ. ಯಾರ್ಯಾರು ಆತರ ಯೋಚನೆಗಳನ್ನ ಮಾಡ್ತಾ ಇದೀರಾ, ಯಾರ್ಯಾರು ನಿಮ್ಮ ಫಸ್ಟ್ ಕಾರ್ಗಳನ್ನ ತಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದೀರಾ, ಇವೆಲ್ಲ ಗ್ಯಾರಂಟಿಯಾಗಿ ಕಾರ್ಗಳನ್ನ ತಗೊಂಡೇ ತಗೋತೀರಾ. ಆದ್ರೆ ಆತರ ತಗೋಬೇಕಾದ್ರೆ ಚಾಯ್ಸಸ್ ಗಳನ್ನ ಕರೆಕ್ಟ್ ಆಗಿ ಮಾಡಿ. ಇದು ನನ್ನ ದೇಶದ ಬ್ರ್ಯಾಂಡ್, ಇದು ಭಾರತದವ್ರು ಮಾಡಿರುವಂತ ಕಾರು, ಇದನ್ನ ನಮ್ಮ ಗೌರ್ಮೆಂಟ್ ಅವ್ರು ಪ್ರಮೋಟ್ ಮಾಡಿದ್ರು, ಇದನ್ನ ತಗೊಂಡ್ರೆ ನಮ್ಮ ದೇಶಕ್ಕೆ ಲಾಭ ಆಗುತ್ತೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮಿಂದ ಆಲ್ರೆಡಿ ನಮ್ಮ ಗೌರ್ಮೆಂಟ್ ಅವರು ಲಾಭ ಮಾಡ್ಕೋತಾ ಇದಾರೆ, ನಮ್ಮ ಬ್ರ್ಯಾಂಡ್ ಗಳು ಲಾಭ ಮಾಡ್ಕೋತಾ ಇದಾರೆ ಫೇಕ್ ಪೇಟ್ರಿಯಾಟಿಸಂ ಹೆಸರಲ್ಲಿ. ಯಾವಾಗೋ ಅರ್ಥ ಮಾಡ್ಕೋತೀಯ ನೀನು. ಇನ್ನೊಂದು ಇದ್ರಲ್ಲಿ ಇರುವಂತ ಸ್ಪೆಷಲ್ ಥಿಂಗ್ ಏನ್ ಗೊತ್ತಾ, ವೀಲ್ಸ್. ಇವಾಗ ನಿಮ್ಗೆ ಇದು ಬ್ಲಾಕ್ ತರ ಕಾಣಿಸ್ತಿದೆ ಅಲ್ವಾ, ಬಟ್ ತುಂಬಾ ಹತ್ರ ಹೋಗಿ ನೋಡಿ, ನಿಮ್ಗೆ ಇಲ್ಲಿ ಬ್ರಿಟಿಷ್ ರೇಸಿಂಗ್ ಗ್ರೀನ್ ಟಿಂಟ್ ಇದೆ. ಈ ಕ್ಯಾಲಿಪರ್ ಮೇಲೂ ಸೇಮ್ ಕಲರ್ ಹಾಕಿರೋದು. ನಾವೇನಕ್ಕೆ ಇದಕ್ಕೆ ಗ್ರೀನ್ ಕಲರ್ ಟಿಂಟ್ ಆಡ್ ಮಾಡಿದ್ವಿ ಅಂದ್ರೆ ಇಂಟೀರಿಯರ್ ಅಲ್ಲಿ ನಿಮ್ಗೆ ಡಾರ್ಕ್ ಗ್ರೀನ್ ಇದೆ, ಇದನ್ನ ಮ್ಯಾಚ್ ಮಾಡಕ್ಕೋಸ್ಕರ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ ಒಂದು 5,000 ರಿಂದ 6,000 ರೂಪಾಯಿ ಬರ್ಬೋದು. ಅದಾದ್ಮೇಲೆ ನೀವು ಕಾರ್ಗಳನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಸರ್ವಿಸ್ ಕಾಸ್ಟ್ ಬರುತ್ತೆ. ಈ ಕಾರಲ್ಲಿ ಡ್ರೈವರ್ ಅಸಿಸ್ಟ್, ಏಡಾಸ್ ಎಲ್ಲ ಇದೆ. ಅದನ್ನ ಆಫ್ ಮಾಡ್ಕೊಳ್ಳೋಕೆ ಒಂದು ಡೆಡಿಕೇಟೆಡ್ ಸ್ವಿಚ್ ನು ಕೊಟ್ಟಿದ್ದಾರೆ. ಸ್ವಿಚ್ ಅಂದಾಗ ನೆನಪಾಯ್ತು, ಈ ಕಾರಲ್ಲಿ ಎಲ್ಲಾ ಕಡೆ ಫಿಸಿಕಲ್ ಬಟನ್ಸ್ ಇದೆ. ರೆನೋ ಒಂದೇ ಅಲ್ಲ, ಎಲ್ಲಾ ಯುರೋಪಿಯನ್ ಕಾರಲ್ಲೂ ವಾಪಸ್ ಬಟನ್ಸ್ ಗಳು ಬರ್ತಿದೆ. ಮಿರರ್ ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ ಯೂಶಲಿ ಮಧ್ಯ ಒಂದು ನಾಬ್ ಇರುತ್ತೆ, ರೈಟ್ ಲೆಫ್ಟ್ ಸ್ವಿಚ್ ಮಾಡ್ಕೊಂಡು ರೈಟ್ ಮಿರರ್ ಲೆಫ್ಟ್ ಮಿರರ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಇದರಲ್ಲಿ ರೈಟ್ ಮಿರರ್ ಗೆ ಸಪರೇಟ್ ಸ್ವಿಚ್ ಇದೆ, ಲೆಫ್ಟ್ ಮಿರರ್ ಗೆ ಸಪರೇಟ್ ಸ್ವಿಚ್ ಇದೆ. ಅಲ್ಲಿದ್ಯಾ, ಇಷ್ಟ ದಿನ ನಂಗೆ ಗೊತ್ತೇ ಇರಲಿಲ್ಲ ಕಣ. ಇಲ್ಲಿ ಹುಡುಕ್ತಾ ಇದೆ. ಇಲ್ಲಿ ಆಡಿಯೋ ಚೇಂಜ್ ಮಾಡಕ್ಕೆ ಇಲ್ಲಿ ನಾಬ್ ಇದೆ, ಇದ್ರ ಮೇಲೆ ವಾಲ್ಯೂಮ್ ಬಟನ್ಸ್ ಇದೆ. ಇದು ಬ್ಲೈಂಡ್ಸ್ ನ ಕ್ಲೋಸ್ ಮಾಡೋದಕ್ಕೆ, ಇದು ಸನ್ರೂಫ್ ನ ಓಪನ್ ಮಾಡೋದಕ್ಕೆ. ಬರೀ ಬ್ಲೈಂಡ್ಸ್ ನ ಓಪನ್ ಮಾಡೋದಕ್ಕೆ ಈ ಸನ್ರೂಫ್ ಸ್ವಿಚ್ ನ ಒತ್ತದಾಗ ಮಿಸ್ ಆಗಿ 2 ಓಪನ್ ಆಗ್ಬಿಡುತ್ತೆ. ಎಸ್ಪೆಷಲಿ ಮಳೆಗಾಲದಲ್ಲಿ ಏನಾದ್ರು ಅದಾಯ್ತು ಅಂದ್ರೆ ನೀರ್ ಇಳ್ಕೊಂಡ್ಬಿಡುತ್ತೆ. ಈ ಕಾರಲ್ಲಿ ಸುಮಾರು ಕ್ರೇಜಿ ಆಗಿರುವಂತ ಕಲರ್ ಆಪ್ಷನ್ಸ್ ಗಳಿದೆ, ಬಟ್ ನಾವು ಚೂಸ್ ಮಾಡಿದ್ ಬ್ಲಾಕ್. ಏನಕ್ಕೆ ಅಂದ್ರೆ ಕಂಪ್ಲೀಟ್ ಇದನ್ನ ಬ್ಲಾಕ್ ಔಟ್ ಮಾಡಿದ್ರೆ ಒಂದು ಮಾಫಿಯಾ ಕಾರ್ ತರ ಕಾಣುತ್ತೆ. ಒಂದಷ್ಟು ಐಟಮ್ ಗಳನ್ನ ನಾವು ಬ್ಲಾಕ್ ಔಟ್ ಮಾಡಿದೀವಿ ನೋಡಿ. ಫ್ರಂಟ್ ಬಂಪರ್, ಫ್ರಂಟ್ ಡಸ್ಟರ್ ಅನ್ನುವಂತ ಲೋಗೋ, ಹಿಂದ್ಗಡೆ ಇರುವಂತ ಡಸ್ಟರ್ ನೇಮ್. ಈ ಲೋಗೋಗಳನ್ನ ರಿಮೂವ್ ಮಾಡಿ ಬ್ಲಾಕ್ ಔಟ್ ಮಾಡಬೇಕು. ಕೆಲಸ ಜಾಸ್ತಿ ಆಮೇಲೆ ಮಾಡ್ತೀವಿ, ಜೊತೆಗೆ ಇದನ್ನು ಬ್ಲಾಕ್ ಔಟ್ ಮಾಡಬೇಕು. ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಡ್ಯೂಯಲ್ ಕಲರ್ ಇಂಟೀರಿಯರ್ ಬರುತ್ತೆ. ನೀವೇನಾದ್ರೂ ಮಿಡ್ ವೇರಿಯಂಟ್ ಅಥವಾ ಬೇಸಿಕ್ ತಗೊಂಡ್ರೆ ಇಲ್ಲೆಲ್ಲ ನಿಮ್ಗೆ ಫಾಕ್ಸ್ ಲೆದರ್ ಕೊಡೋದಿಲ್ಲ, ನಿಮ್ಗೆ ಅದರಲ್ಲಿ ಟೆಕ್ಸ್ಟೈಲ್ ಬರುತ್ತೆ ಇಂಟೀರಿಯರ್. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಸ್ಟೇರಿಂಗ್ ವೀಲ್ ನ ನೋಡಿ, ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು, ರೀಚ್ ಅಡ್ಜಸ್ಟ್ ಮಾಡ್ಕೋಬಹುದು. ಇದರಲ್ಲಿ ಟೋಟಲ್ ಆಗಿ 6 ಗೇರ್ ಇರೋದು. ರಿವರ್ಸ್ ಇಲ್ಲಿ ಮುಂದಕ್ಕೆ ಹಾಕ್ಬೇಕು. ರಿವರ್ಸ್ ತೆಗಿಯಕ್ಕೆಲ್ಲ ಹೆವಿ ಯೂಸ್ ಆಗುತ್ತೆ ಈ ತರ ಕ್ಯಾಮ್ರಾಗಳು ಕೊಟ್ರೆ. ಪೊಲೀಸ್ ಪೊಲೀಸ್ ಪೊಲೀಸ್. ಮೈಸೂರಲ್ಲಿ ಇನ್ನೂ ಕ್ವಾಟ್ಲೆ ಏನು ಅಂದ್ರೆ, ಸುಮಾರು ಜನ ಪೊಲೀಸು ರೋಡ್ ಎಲ್ಲಿ ಕೆಟ್ಟದಾಗಿರತ್ ನೋಡಿ ಅಲ್ಲಿ ನಿಂತಿರ್ತಾರೆ. ಹೆಂಗಿದ್ರು ಕಾರ್ನ ಸ್ಲೋ ಮಾಡ್ತಾರೆ, ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಕ್ಯಾಚ್ ಹಾಕೊಂಡ್ಬಿಡೋಣ, ಹೆಲ್ಮೆಟ್ ಇಲ್ಲ ಅಂದ್ರೆ ಕ್ಯಾಚ್ ಹಾಕೊಂಡ್ಬಿಡೋಣ ಬೈಕರ್ಸ್ ಗಳನ್ನ ಅಂತ. ಕಮೆಂಟ್ಸ್ ಅಲ್ಲಿ ಬೇರೆ ಜನ ಹೇಳ್ತಾರೆ, ಏನ್ ಗುರು ಯಾವಾಗ್ಲೂ ಪೊಲೀಸರಿಗೆ ಬೈತಾನೆ ಇರ್ತೀಯ, ಒಳ್ಳೆಯವರು ಇರ್ತಾರೆ ಅಂತ. ಕಾಣಿಸೇ ಇರುವಲ್ಲ ಗುರು, ಯಾರು ನಿಯತ್ತಾಗಿ ಡ್ಯೂಟಿ ಮಾಡ್ತಾ ಇರೋರು ನನಗೆ ಇಷ್ಟು ದಿವಸ. ಈ ಕೆಟ್ಟ ಪೊಲಿಟಿಷಿಯನ್ಸ್ ಗಳು, ಕೆಟ್ಟ ಆಫೀಸರ್ಸ್ ಗಳು, ಇವರೆಲ್ಲ ರೋಡ್ ಮೇಲಿರೋ ಹಂದಿಗಳ ತರ ಕಾಣಿಸ್ಕೊಂಡ್ಬಿಡ್ತಾರೆ. ಆದ್ರೆ ಒಳ್ಳೆ ಪೊಲಿಟಿಷಿಯನ್ಸ್ ಗಳು, ಒಳ್ಳೆ ಪೊಲೀಸ್ ಆಫೀಸರ್ಸ್ ಗಳು, ಒಳ್ಳೆ ಅಧಿಕಾರಿಗಳು, ಒಳ್ಳೆ ಆಫೀಸರ್ಸ್ ಗಳು ದೇವ್ರ ತರ ಕಾಣಿಸ್ಕೊಳ್ಳೋದಿಲ್ಲ, ಕೆಲಸ ಮಾತ್ರ ಮಾಡ್ತಾ ಇರ್ತಾರೆ. ನಮ್ ದೇಶದಲ್ಲಿ ಅದೇ ಗುರು ದೊಡ್ಡ ಪ್ರಾಬ್ಲಮ್ ಅಂದ್ರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರು ಒಂದು ಕಾಣಿಸ್ಕೊಳ್ಳೋದಿಲ್ಲ, ಅಥವಾ ಕಾಣಿಸ್ಕೊಳ್ಳಕ್ಕೆ ಈ ಕೆಟ್ಟ ಕೆಲಸ ಮಾಡೋರು ಬಿಡೋದಿಲ್ಲ. ಹಂಗೆಲ್ಲಾರನ್ನು ದಾಟಿ ಒಳ್ಳೆ ಕೆಲಸ ಮಾಡೋರು ಜನರ ಕಣ್ಣ ಕಾಣಿಸ್ಕೊಂಡ್ಬಿಟ್ರು ಅಂದ್ರೆ, ಜನರ ಕಣ್ಣಲ್ಲಿ ಅವರು ಕೆಟ್ಟವ್ರು ಆಗೋ ತನಕ ಈ ಕೆಟ್ಟ ಕೆಲಸ ಮಾಡೋರು ಬಿಡೋದಿಲ್ಲ. ಒಳ್ಳೆಯವ್ರಿಗೆಲ್ಲ ಒಳ್ಳೇದಾಗತ್ತೆ ಅನ್ನೋದು ಶುದ್ಧ ಸುಳ್ಳು ಗುರು. ಸುಳ್ಳೇ ಸುಳ್ಳು, ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು. ಎದುರಿಸ್ಬಿಟ್ಟಿದ್ದೀರಲ್ಲಮ್ಮ ಇದಕ್ಕೆ. ಎದ್ರಕೋತಾವ, ಬ್ಯಾಗ್ ಎತ್ಕೊಳಕ್ಕೆ ಬಿಡಲ್ಲ. ನೋಡ್ದ ಹೆಂಗ್ ಕೂತ್ಕೊಳ್ತಾವೆ. ಬಾ ಇಲ್ಲಿ ಕೂತ್ಕೋ. ಕೂರಲ್ಲೇ, ಅಲ್ಲೇ ಕೂರಲ್ಲೇ ಕೂತ್ಕೋ. ನನಗೂ ಹಿಂಗೆ ಹೊಡಿತಿದ್ರಿ ಅಲ್ವಾ ನೀವು? ಕೂತ್ಕೋ ಅಲ್ಲೇ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ.